ಯಾರೀ ಹಂಡೆ ಹನುಮಪ್ಪ ನಾಯಕ? ಬಿಜಾಪುರದ ಸುಲ್ತಾನನ ಆಸ್ಥಾನದಲ್ಲೇ ನಿಂತು ಆತನ ಕಣ್ಣಲ್ಲಿ ಕಣ್ಣಿಟ್ಟು ಸಿಂಹದಂತೆ ಗರ್ಜಿಸಿದ ಆ ಕೆಚ್ಚೆದೆಯ ಕನ್ನಡಿಗನ ಕಿರು ಪರಿಚಯ ಕೊಡ್ತೀನಿ, ದಯವಿಟ್ಟು ನೋಡಿ. ಇವತ್ತಿನ ವಿಜಯಪುರದ ಹಂಡೆ ಕುಲದ ನಾಡಗೌಡರಾದ ಲಕ್ಷ್ಮೀಗೌಡ ಮತ್ತು ದೇವಕಿ ದಂಪತಿಗಳಲ್ಲಿ ಜನಿಸಿದ ವೀರ ನಮ್ಮ ಹನುಮಪ್ಪ ನಾಯಕ. ಆರಂಭದಲ್ಲಿ ಬಿಜಾಪುರದ ಇಬ್ರಾಹಿಂ ಆದಿಲ್ ಶಾನ ಆಸ್ಥಾನದಲ್ಲಿ ವಜೀರನಾಗಿ ಸೇವೆ ಸಲ್ಲಿಸಿದ ಈತ ಕೇವಲ ಅಧಿಕಾರದ ಆಸೆ ಪಟ್ಟವನಲ್ಲ, ತನ್ನ ಧರ್ಮ ಮತ್ತು ಸ್ವಾಭಿಮಾನಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟ ಧೈರ್ಯ ನಮ್ಮ ಹಂಡೆ ಹನುಮಪ್ಪ ನಾಯಕ. ಒಮ್ಮೆ ಸುಲ್ತಾನ ಈತನ 5 ಮಕ್ಕಳನ್ನ ನೋಡಿ ನಿನ್ನ ಒಬ್ಬ ಮಗನನ್ನ ಇಸ್ಲಾಂಗೆ ಮತಾಂತರಿಸು ಎಂದು ಕೇಳಿದಾಗ ಇಡೀ ಆಸ್ಥಾನವೇ ನಡುಗುವಂತೆ ಹನುಮಪ್ಪ ನಾಯಕ ಉತ್ತರವನ್ನ ಕೊಡ್ತಾನೆ. ಆಸೆ ಆಮಿಷಗಳನ್ನ ಧಿಕ್ಕರಿಸಿ ಮತಾಂತರಕ್ಕೆ ಒಪ್ಪದ ಸ್ವಾಭಿಮಾನಿ ಧರ್ಮನಿಷ್ಠ ದೇಶಭಕ್ತ ನಮ್ಮ ಹಂಡೆ ಹನುಮಪ್ಪ ನಾಯಕ. ಮುಂದೆ ವಿಜಯನಗರದ ಅಳಿಯ ರಾಮರಾಯರ ನಂಬಿಕಸ್ಥ ಸೇನಾಧಿಪತಿಯಾಗಿ ಕರ್ನಾಟಕ ಸಾಮ್ರಾಜ್ಯದ ಬಲಗೈ ಬಂಟನಾದವರು ಹಂಡೆ ಹನುಮಪ್ಪ ನಾಯಕರು. 1543ರ ಕಲ್ಯಾಣಿ ಕದನದಲ್ಲಿ 3 ಸುಲ್ತಾನರ ಸಂಯೋಜಿತ ಸೈನ್ಯವನ್ನೇ ಧೂಳಿಪಟ ಮಾಡಿ ಅಹಮದ್ ನಗರದ ಸುಲ್ತಾನನನ್ನೇ ಯುದ್ಧ ರಂಗದಲ್ಲಿ ಸೆರೆ ಹಿಡಿದ ರಣ ವಿಕ್ರಮ ನಮ್ಮ ಹಂಡೆ ಹನುಮಪ್ಪ ನಾಯಕ. ಇವರ ಈ ಶೌರ್ಯಕ್ಕೆ ಮೆಚ್ಚಿ ರಾಮರಾಯರು ಕೊಟ್ಟ ಉಡುಗೊರೆ ಬಳ್ಳಾರಿಯ ಸೀಮೆ. ವಿಜಯನಗರದ ಸಂರಕ್ಷಕ, ನವಬಳ್ಳಾರಿಯ ನಿರ್ಮಾಪಕ, ಹಂಡೆ ಕುಲತಿಲಕ ನಮ್ಮ ಹನುಮಪ್ಪ ನಾಯಕ. ಬಳ್ಳಾರಿ ಅನಂತಪುರವನ್ನ ಆಳಿದ ಮಹಾರಾಜ ಹಂಡೆ ಹನುಮಪ್ಪ ನಾಯಕ. ಇವತ್ತು ನಾವು ನೋಡ್ತಾ ಇರೋ ಭವ್ಯವಾದ ಬಳ್ಳಾರಿ ಕೋಟೆಯ ನಿರ್ಮಾತೃ ಈ ಹನುಮಪ್ಪ ನಾಯಕ. ಕೇವಲ ಯುದ್ಧ ಮಾತ್ರ ಅಲ್ಲ, ಪ್ರಜೆಗಳ ನೀರಿನ ದಾಹ ತಣಿಸಕ್ಕೆ 7 ಮೆಟ್ಟಿಲು ಬಾವಿಗಳನ್ನ ತೋಡಿಸಿದ ದಯಾಮಯಿ ರಾಜ ಹನುಮಪ್ಪ ನಾಯಕ. ತಮ್ಮ ಸಹೋದರಿಯರ ನೆನಪಿಗಾಗಿ ಇವರು ಕಟ್ಟಿಸಿದ ಅಕ್ಕ ತಂಗಿಯರ ಬಾವಿ ಇವತ್ತಿಗೂ ಇವರ ಪ್ರೇಮ ಮತ್ತು ಪರಾಕ್ರಮಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಶ್ರೀಮನ್ ರಾಜ ಹಂಡೆ ಯಶವಂತ್ ಎಂಬ ಬಿರುದು ಪಡೆದ ಈ ವೀರ ಕನ್ನಡಿಗರ ಸ್ವಾಭಿಮಾನದ ಸಂಕೇತ. ನಮಗೆ ಸ್ವತಂತ್ರ ಸಿಕ್ಕಿದ್ದು ಅಥವಾ ಇವತ್ತಿನ ನಾಡಿನಲ್ಲಿ ನಾವು ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಇಂತಹ ಮಹಾಪುರುಷರ ತ್ಯಾಗವೇ ಕಾರಣ ಕಣ್ರಿ. ಈ ಚರಿತ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು. ಈ ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ತಲುಪಿಸಿ. ಖುಷಿಯಾಗಿರಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ.